ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಅವರ್ ಶ್ರುತಿ ಶಿವು ಬ್ಲಾಗ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ, ಯಾವುದೇ ತರಕಾರಿ ಇಲ್ಲದೇ ಕೇವಲ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಇಷ್ಟಿದ್ರೆ ಸಾಕು, ತುಂಬ ಟೇಸ್ಟಿಯಾದಂಥ ಪಲಾವ್ ಮಾಡ್ಬೋದು. ಏನಪ್ಪ ತರಕಾರಿ ಇಲ್ಲ, ಪಲಾವ್ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡಿಬಿಡಿ. ತುಂಬ ಈಸಿ ಮೆಥಡ್, ಈಸಿಯಾಗಿ ಮಾಡ್ಬೋದು. ರೆಸಿಪಿನೂ ತುಂಬ ಕಡಿಮೆ, ತುಂಬಾ ಬೇಗ ಆಗುತ್ತೆ. ಇದು ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಇಬ್ಬರಿಗೆ ಆಗೋಷ್ಟು ಮಾಡ್ತಿರೋದ್ರಿಂದ ಒಂದು ಈರುಳ್ಳಿ, ಒಂದು 5-6 ಮೆಣಸಿನ್ಕಾಯಿ, ಒಂದು ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ, ಇವನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಫಸ್ಟ್ ವಾಶ್ ಮಾಡ್ಕೊಂಡು ಈ ಥರನೂ ಒಂದ್ಸರಿ ಟ್ರೈ ಮಾಡಿ. ಪಲಾವ್ ತುಂಬಾ ಚೆನ್ನಾಗಿ ಬರುತ್ತೆ. ತರಕಾರಿ ಇಲ್ದಾಗ ಮಾಡ್ಬೇಕಾದಂಥ ಬೆಸ್ಟ್. ನೋಡಿ, ಇವಾಗೆಲ್ಲನೂ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟೆ. ಇದಕ್ಕೆ ಎಂಟಿಯರ್ ಪಲಾವ್ ಮಸಾಲೆ ಇದ್ದರೆ ಬಳಸಿ, ಯಾವುದಾದ್ರೂ ಆಗಲಿ ಒಂದು ಮಸಾಲೆ ಇದ್ದರೆ ಬಳಸಿ, ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಪಾತ್ರೆಗೆ ಎಣ್ಣೆನ ಹಾಕೋಣ. ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕಿ, ಒಂದು 4 ಸ್ಪೂನಷ್ಟು. ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸಿವೆ, ಕಡಲೆಬೇಳೆ. ಸಾರಿ ಫ್ರೆಂಡ್ಸ್, ವಿಡಿಯೋ ಮಾಡ್ತಿರುವಾಗಲೇ ಸಡನ್ನಾಗಿ ಕರೆಂಟ್ ಹೋಗ್ಬಿಡ್ತು. ಶೇಂಗಾ ಬೀಜ ಇವೆಲ್ಲ ಫ್ರೈ ಆದಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ ಕಟ್ ಮಾಡಿರ್ತಾರಲ್ಲ ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಲಿ. ಇದು ಬೆಂದಮೇಲೆ ಟೊಮೆಟೊ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಬೇಗ ಫ್ರೈ ಹಾಕಿ ಉಪ್ಪು ಹಾಕಿ, 1 ಚಮಚದಷ್ಟು ಉಪ್ಪು ಹಾಕಿ ಸಾಕು. ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪು ಹಾಕೋದ್ರಿಂದ ಟೊಮೆಟೊ, ಈರುಳ್ಳಿ ಬೇಗನೆ ಮೆತ್ತಗಾಗುತ್ತೆ. ಈಗ ಒಂದು ಸ್ವಲ್ಪ ಸಕ್ಕರೆ, ಒಂದು 2 ಸ್ಪೂನಷ್ಟು ಅರಿಶಿನ ಹಾಕಿ. ಅರಿಶಿನ ಏನಕ್ಕಂದರೆ ಪಲಾವ್ ಕಲರ್ ಚೆನ್ನಾಗಿ ಬರಲಿ ಅಂತ. ಇವಾಗ ಮನೇಲಿ ಮಾಡಿರೋ ಮಸಾಲೆ ಒಂದು ಸ್ವಲ್ಪ ಇತ್ತು, ಅದನ್ನು ಹಾಕ್ತಿದ್ದೀನಿ. ಇದ್ದರೆ ಹಾಕಿ, ಇಲ್ಲದ್ರೆ ಆಪ್ಷನಲ್. ಖಾರ ಪುಡಿ ಒಂದು ಸ್ವಲ್ಪ ನೋಡ್ಕೊಂಡು ಸ್ವಲ್ಪನೇ ಹಾಕಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಬೇರೆ ಹಾಕಿರ್ತಾವಲ್ಲ. ಬೇಕಂದರೆ ಹಾಕಿ, ಬೇಡ ಅಂದರೆ ಬೇಡ. ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತಿದ್ದೀನಿ. ಇವಾಗ ಪಲಾವ್ ಮಸಾಲಾನ ಹಾಕಿ, ಸ್ವಲ್ಪ ಮಸಾಲ ಜಾಸ್ತಿನೇ ಹಾಕಿ, ಅದೇ ಒಳ್ಳೆ ಟೇಸ್ಟ್ ಕೊಡೋದು. ಎಲ್ಲನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ನೋಡಿ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕಲರ್ ಎಷ್ಟು ಚೆನ್ನಾಗಿದೆ, ಇನ್ನು ಟೇಸ್ಟ್ ಎಷ್ಟು ಚೆನ್ನಾಗಿರ್ಬೋದು. ತುಂಬಾ ಈಸಿ ಆ್ಯಂಡ್ ಸಿಂಪಲ್, ತುಂಬ ಟೇಸ್ಟಿ ಕೂಡ. ಇವಾಗ ಅಕ್ಕಿನ ಒಂದು 2 ಸರಿ ವಾಶ್ ಮಾಡಿಬಿಟ್ಟು 1 ಗ್ಲಾಸ್ನಷ್ಟು ಅಕ್ಕಿ ಹಾಕ್ತಿದ್ದೀನಿ ನಾನು. ಆ ಮಸಾಲೆ ಒಳಗೆ ಮಿಕ್ಸ್ ಮಾಡಿ, ಫುಲ್ಲೆಲ್ಲ ಮಸಾಲೆ ಎಲ್ಲ ಹಿಡ್ಕೋಬೇಕು ಅಕ್ಕಿ. 1 ಗ್ಲಾಸ್ ಅಕ್ಕಿಗೆ ಒಂದು 2 ಗ್ಲಾಸ್ ನೀರು ಹಿಡಿ ಸಾಕು, ಕರೆಕ್ಟಾಗುತ್ತೆ.
ಈ ಪಾತ್ರೆಯಲ್ಲೇ ಮಾಡ್ತೀರಾ ಕುಕ್ಕರಲ್ಲಿ ಮಾಡಲ್ಲ ಅಂತಲೂ ಕೇಳ್ಬೋದು. ಕುಕ್ಕರಲ್ಲಿ ಜಾಸ್ತಿ ಮಾಡಿರೋ ಅಡುಗೆ ನನಗೆ ಅಷ್ಟೊಂದು ಸೇರೋದಿಲ್ಲ. ಏನೋ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರ ಬಳಸ್ತೀನಿ. ಆಲ್ಮೋಸ್ಟ್ ನನ್ನ ಪಾತ್ರೆಯಲ್ಲೇ ರೈಸ್ ಐಟಮ್ನ ಮಾಡೋದು. ಈ ಬೇಳೆಗಳನ್ನು ಬೇಯಿಸ್ಕೊಳ್ಳೋದಕ್ಕೆ ಮಾತ್ರ ಕುಕ್ಕರ್ನ ಬಳಸ್ತಿರ್ತೀನಿ. ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಿ ಬೇಯೋದಕ್ಕೆ ಬಿಟ್ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಿದೆ. ನನ್ನ ಪಲಾವ್ ಪೂರ್ತಿ ಮಾಡೋವರೆಗೂ ಕರೆಂಟೇ ಬರಲೇ ಇಲ್ಲ ಫ್ರೆಂಡ್ಸ್. ಸೊ ಮೊಬೈಲ್ ಚಾರ್ಜ್ ಹಾಕ್ಕೊಂಡೇ ವಿಡಿಯೋ ಮಾಡ್ತಿದ್ದೀನಿ. ಸಾರಿ ಟು ಡಿಸ್ಟರ್ಬ್ ಯು. ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ. ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ರೆಡಿ ಆಗ್ತಿದೆ. ಉದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಆವಾಗ ಹೋಗಿರೋ ಕರೆಂಟ್ ಪೂರ್ತಿ ಪಲಾವ್ ರೆಡಿ ಆದಮೇಲೆ ಬಂತು. ನೋಡಿ ಇವಾಗ ಹೆಂಗೆ ಕಾಣಿಸ್ತಿದೆ.